ಕೂತಿದ್ಯಾ? ನಾನು ನಿನ್ನ ರೂಮಲ್ಲಿ ಇರ್ಬೋದೇನೋ ಅಂತ ಅಂದ್ಕೊಂಡೆ. ಏನಾಯ್ತಣ್ಣ? ಯುದ್ಧ ಗೆದ್ದೋ ಒಂಥರ ಖುಷಿಲಿ ಬರ್ತಿದ್ಯಾ? ನನಗೆ ಯಾಕೋ ಟೆನ್ಷನ್ ಆಗ್ತಾ ಇದೆ. ನಿನ್ನ ಟೆನ್ಷನ್ಗೆ ಪೆನ್ಷನ್ ಕೊಟ್ಟು ರಿಟೈರ್ ಮಾಡೋ ಕಾಲ ಬಂದಾಯಿತು. ನೀನು ನೆಮ್ಮದಿಯಾಗಿ ಹೋಗಿ ನಿದ್ರೆ ಮಾಡ್ಬೋದು. ಏನು ಹೇಳ್ತಿದ್ಯಾ? ನಾ ಹೇಳಿಲ್ವಾ, ವಿಜಿಗೆ ಗೀತನ ಹೊಲಿಸ್ಕೊಳ್ಳೋ ಕಾಲೇ ಒಲಿದಿದೆ ಅಂತಂದ್ಬಿಟ್ಟು. ವಿಜಿ ಗೀತನೀಗ ಕರ್ಸ್ಕೊಂಡಿದ್ದಾನೆ. ಅಂದ್ರೆ ಇಷ್ಟೊತ್ತಾದರೂ ಅವ್ನು ಬರಲಿಲ್ಲ, ಇವಳು ಹೊರಡಲಿಲ್ಲ, ಏನಾಗುತ್ತೋ ಏನೋ ಅಂತಂದ್ಬಿಟ್ಟು ನೀನು ಬೇರೆ ಟೆನ್ಷನ್ ಮಾಡ್ಕೊಂಡಿದ್ಯಾ. ಕಡೆಗೂ ನಿನ್ನ ಮಗನಾಯ ಅವಳನ್ನ ಬರಮಾಡ್ಕೊಂಡ. ಅವಳು ಈಗಷ್ಟೇ ಹೊರಟ್ಲು. ನಿಜನಾ ಅಣ್ಣ? ಗೀತಾ ಈಗಷ್ಟೇ ಮನೆಯಿಂದ ಹೊರಗೋಗ್ತಿರೋದನ್ನ ನಾನೇ ಕಣ್ಣಾರೆ ನೋಡ್ಕೊಂಡು ಬಂದಲ್ಲ. ನೀನ್ ಈ ಮಾತನ್ನ ಹೇಳ್ತಾ ಇದೀಯ ಅಂತ ನಾನು ವಿಶ್ವಾಸದಿಂದ ಇದ್ದೀನಿ ಅಣ್ಣ. ಗೀತಾ ಅನ್ನೋ ಅಲೆಯಿಂದ ಈ ಮನೆ ಹಿಡ್ತಾ ತಪ್ಪಿದೆ ಅಂತ ಹೆದರಿದ್ದು ನನಗೆ ಗೀತಾನ ಬುಟ್ಟಿಲ್ ಬೀಳಿಸ್ಕೊಳ್ಳೋದಕ್ಕೆ ನೋಡ್ತಾ ಇದ್ದಾನೆ ವಿಜಿ ಅಂತ ಹೇಳಿ ನನಗೆ ಅರ್ಧ ಜೀವ ಬಂದ ಹಾಗಾಗಿದೆ. ಇವತ್ತೆಲ್ಲ ನಾವ್ ಅಂದ್ಕೊಂಡ ಹಾಗೆ ನಡೆಯುತ್ತೆ ಅಲ್ವಾ ಅಣ್ಣ? ತಂಗಿ, ಅನುಮಾನ ಬೆಂಕಿ ಹಾಗೆ, ಯೋಚನೆ ಅನ್ನೋದು ತುಪ್ಪದ ಹಾಗೆ. ಆ ಅನುಮಾನದ ಬೆಂಕಿಗೆ ಯೋಚನೆ ತುಪ್ಪ ಸುರಿಯೋ ಕೆಲಸ ಮಾತ್ರ ನೀನು ಮಾಡಬೇಡ. ಅಂದ್ರೆ ಚಿಂತೆನ ಪಕ್ಕಕ್ಕಿಟ್ಟು ಆರಾಮಾಗಿ ಮಲ್ಕೊ ಅಂತಿದ್ಯಾ? ವಿಜಿ ಅನ್ನೋ ಬೆಂಕಿ ಹತ್ರ ಗೀತಾ ಅನ್ನೋ ಬೆಣ್ಣೆ ಹೋಗುವಂತಹ ಸಂದರ್ಭ ಬಂದಾಯ್ತು. ಆ ಬೆಂಕಿಯ ಬಿಸಿಗೆ ಆ ಗೀತಾ ಅನ್ನೋ ಬೆಣ್ಣೆ ಕರಗಿ ಕೊರಗೋ ಸಂದರ್ಭವೂ ಬಂದಾಯ್ತು. ವಿಜಯ್ಗೆ ಎಷ್ಟು ಫೋನ್ ಮಾಡ್ತಾರೋ ಫೋನೇ ಕನೆಕ್ಟ್ ಆಗ್ತಾ ಇಲ್ಲ. ಏನ್ ಮಾಡೋದು ಅಂತ ಒಂದು ಗೊತ್ತಾಗ್ತಾ ಇಲ್ಲ. ಎಲ್ಲ ಆಗಿದ್ದು ಆ ಗೀತೆಯಿಂದ. ನಮ್ ವಿಜಿ ಎಷ್ಟು ಗೋಗರ್ದ. ಅಟ್ಲೀಸ್ಟ್ ಫ್ರೆಂಡ್ ಆಗಾರು ಅವ್ರ ಮಾತು ಕೇಳಿ ದೇವಸ್ಥಾನಕ್ಕೆ ಹೋಗಿದ್ರೆ ನಮ್ಗೆ ಈ ಟೆನ್ಷನ್ ಎಲ್ಲ ತಪ್ಪಾಯ್ತು ತಾನೆ. ನನ್ಗೆ ಯಾಕೋ ಭಯ ಆಗ್ತಿದೆ ಕಣ್ರೋ. ವಿಜಯ್ ಗೀತಾಗೋಸ್ಕರ ವೇಟ್ ಮಾಡ್ತಿದ್ದ, ಆದ್ರೆ ಗೀತಾ ಹೋಗಿಲ್ಲ. ಅಂದ್ರೆ ಸಿಲಿಂಡರ್ ಬ್ಲಾಸ್ಟ್ ಆದಾಗ ದೇವಸ್ಥಾನದಲ್ಲಿ ವಿಜಯ್ ಇದ್ದ ಅಂದ್ರೆ ಅದ್ರ ಅರ್ಥ. ಲೋ ಅಡ್ಕಸ್ವಿ, ಸ್ವಲ್ಪ ನಿನ್ ಬಾಯಿಗೆ ಬೀಗ ಹಾಕೊಂಡು ತೆಪ್ಪಗಿರೋ. ನಮ್ ವಿಜಿಗೆ ಏನು ಆಗಿರಲ್ವೋ? ನಾವೆಲ್ಲ ಹೀಗೆ ಮಾತಾಡ್ತಾ ಇದ್ರೆ ಅಲ್ಲಿ ಏನಾಗಿದೆ ಅಂತ ನಮ್ಗೆಲ್ ಗೊತ್ತಾಗತ್ತೆ. ಬನ್ನಿ ಮೊದ್ಲೇ ದೇವಸ್ಥಾನಕ್ಕೆ ಹೋಗೋಣ. ಹೌದು, ಗೀತಾನು ಹೊರಟಿದ್ದಾಳಂತೆ. ಗೀತೆ ಯಾಕೆ ಬರ್ತಾಳೆ? ವಿಜಯ್ ಸತ್ತಿದಾನೋ ಬದುಕಿದಾನೋ ಅಂತ ನೋಡಕ್ ಬರ್ತಾಳಾ? ನಿಮ್ಗೇನಾದ್ರೂ ಕಾಮನ್ ಸೆನ್ಸ್ ಇದೆಯಾ? ಇಂಥ ಹೊತ್ತಲ್ಲೂ ಜಗಳ ಆಡ್ತಿದ್ದೀರಲ್ಲ, ನಡೀರಿ ಮೊದಲು ಅಲ್ಲಿ ಏನಾಗಿದೆ ಅಂತ ನೋಡೋಣ. ಏಯ್, ಒಂದ್ ನಿಮಿಷ. ನನಗೆ ಅನ್ನಿಸ್ತಾ ಇದೆ ಮೊದಲು ಈ ವಿಷಯನ ವಿಜಯ್ ಮನೆ ಕಾಲ್ ಮಾಡಿ ತಿಳಿಸೋದು ಬೆಟರ್ ಅಂತ. ಈಗಲೇ ಹೇಳೋದು ಬೇಡ ಮದನ್. ನಾವು ಮೊದಲು ಅಲ್ಲಿಗೆ ಹೋಗಿ ಪರಿಸ್ಥಿತಿ ಏನಿದೆ ಅಂತ ನೋಡ್ಕೊಂಡು ಆಮೇಲೆ ಅವ್ರಿಗೆ ವಿಷಯ ತಿಳಿಸೋಣ. ವಿಜಿ, ಯಾರ ಮನೆ? ಸರ್, ಇಲ್ಲಿ ಏನಾಗ್ತಿದೆ ಸರ್? ನಾಳೆ ಬೆಳಗ್ಗೆ ರಥೋತ್ಸವ ಇತ್ತಮ್ಮ. ಪ್ರಸಾದ ಮಾಡ್ತಾ ಇದ್ರೆ ಸಿಲಿಂಡರ್ ಸಿಡಿದೋಗಿ ಎಲ್ಲರೂ ಸತ್ತೋದ್ರು. ಇಲ್ಲ ಇಲ್ಲ, ನನ್ ವಿಜಿಗೆ ಏನು ಆಗಿಲ್ಲ. ನನ್ ವಿಜಿ ಸೇಫ್ ಆಗಿರ್ತಾನೆ, ಸೇಫ್ ಆಗಿದ್ದಾನೆ. ನನ್ ವಿಜಿ ಸೇಫ್ ಆಗಿದ್ದಾನೆ ಅಂತ ಹೇಳಿ ಸರ್. ಸರ್, ನಿಮ್ ಕೈ ಹೋಗಿದ್ದೀನಿ ಸರ್. ನನ್ ವಿಜಿಗೆ ಏನು ಆಗಿಲ್ಲ ಅಂತ ಹೇಳಿ ಸರ್. ಯಾರಮ್ಮ ಯಾರಮ್ಮ ವಿಜಿ? ವಿಜಿ, ಇಲ್ಲ, ಹೀಗಾಗ್ಬಾರ್ದು. ನಾನಿದನ್ನ ಒಪ್ಪಲ್ಲ. ನನ್ ವಿಜಿ ಸತ್ತಿಲ್ಲ. ನನ್ ವಿಜಿ ಇಲ್ಲೇ ಎಲ್ಲೋ ಇದ್ದಾನೆ. ವಿಜಿ ಸತ್ತಿರಕ್ ಸಾಧ್ಯನೇ ಇಲ್ಲ. ಯಾಕೆ ಹೀಗ್ ಮಾಡ್ಬಿಟ್ಟೆ ವಿಜಿ? ಯಾಕೆ ಹೀಗ್ ಮಾಡ್ಬಿಟ್ಟೆ? ಎಲ್ಲಿದ್ಯಾ ವಿಜಿ? ಎಲ್ಲಿದ್ಯಾ? ನಾನ್ ಬಂದಿದ್ದೀನಿ, ಪ್ಲೀಸ್ ನೋಡು ವಿಜಿ. ವಿಜಿ, ಅಯ್ಯೋ ದೇವ್ರೆ, ಈ ಹೆಣಗಳ ಮುಂದೆ ನನ್ ವಿಜಿನ ಎಲ್ಲಿ ಅಂತ ಹುಡುಕ್ಲಿ? ವಿಜಿ, ವಿಜಿ!
ಏನಾಯ್ತೆ? ಮಾತಾಡಕ್ಕಿಂತ ಏನಾಯ್ತೆ? ಆಗೋದೇನಿದೆ? ವಿಜಿ ನನಗೋಸ್ಕರ ಇಲ್ಲಿ ಕಾಯ್ತಾ ಇದ್ದ. ಅದೇ ಹೊತ್ತಿಗೆ ಸಿಲಿಂಡರ್ ಬ್ಲಾಸ್ಟ್ ಆಗಿ ಹೋಟೆಲ್ ಎಲ್ರು ಹೋಗ್ಬಿಟ್ರೆ ಕಣ್ರೆ. ವಿಜಿ ಕೂಡ ಕಣೆ. ಏನ್ ಹೇಳ್ತಾ ಇದ್ಯಾ? ನಮ್ ವಿಜಿಗೆ ನೋ, ಹಾಗಾಗಿರಕ್ ಸಾಧ್ಯನೇ ಇಲ್ಲ. ನೋ, ಯಾಗೀತ ಈಗ ಮಾಡಿದೆ? ವಿಜಿ ನೀನು ಅಷ್ಟು ಪ್ರೀತಿಯಿಂದ ಕರೆದ. ಅವ್ನು ಕರೆದಿದ ತಕ್ಷಣ ನೀನು ಇಲ್ಲಿ ಬಂದಿದ್ದಿದ್ರೆ ನಮ್ಮ ವಿಜಿ ಬದುಕ್ತಿದ್ದ ತಾನೆ. ಹೌದು ಕಣೆ ಗೀತಾ, ವಿಜಿ ನಿನ್ನ ಕರೆದಿದ್ದು 7 ಗಂಟೆಗೆ, ಆದ್ರೆ ಸಿಲಿಂಡರ್ ಬ್ಲಾಸ್ಟ್ ಆಗಿದ್ದು 11 ಗಂಟೆಗೆ. ನೀನೇನಾದ್ರೂ ಬಂದಿದ್ರೆ ನೀನು ವಿಜಿ ಸಿಲಿಂಡರ್ ಬ್ಲಾಸ್ಟ್ ಆಗೋಕ್ಕೂ ಮುಂಚೆನೆ ಹೊರಟ್ಬಿಡ್ತಿದ್ರಿ. ಅವನಷ್ಟು ಗೋಗರಿದ್ರು ನೀನ್ ಯಾಕೆ ಬರ್ಲಿಲ್ಲ? ತಪ್ಪು ಮಾಡ್ಬಿಟ್ಟೆ ಗೀತಾ. ಅಲ್ಲ ಗೀತಾ, ಅವ್ನು ಹೆಂಡತಿಯಾಗಿ ಅಲ್ದೇ ಇದ್ರು ಒಳ್ಳೆ ಫ್ರೆಂಡ್ ಆಗಿ ಬರ್ಬೋದಿತ್ತಲ್ವ ನೀನು? ಫೋನ್ ಮಾಡಿ ಗೀತಾ ಬರಲ್ಲ, ಮನೆಗೆ ಹೋಗು ಅಂತ ಎಷ್ಟೇ ಹೇಳಿದ್ರು ಇಲ್ಲ, ಗೀತಾ ಬರ್ತಾಳೆ, ಅವಳು ರೆಡಿ ಆಗಕ್ಕೆ ಹೋಗಿದ್ದಾಳೆ ಅಂತ ಎಷ್ಟು ನಂಬಿಕೆಯಿಂದ ಮಾತಾಡ್ದ ಗೊತ್ತೇನೆ? ನಮ್ಮ ವಿಜಯನ ನೀನೇ ಬಲಿ ತಗೊಂಡ್ಬಿಟ್ಟೆ ಅಲ್ಲ. ಪ್ರತೀಕಾರನ ಹೀಗೆ ತೀರಿಸ್ಕೊಂತೀಯ ಅಂತ ಗೊತ್ತಿರಲಿಲ್ಲ. ಯಾಕೆ ಎಲ್ರು ಒಂದೇ ಸಮನೆ ಗೀತಾಗ್ ಬೈತಿದ್ದೀರಾ? ಹೀಗೆಲ್ಲ ಆಗುತ್ತೆ ಅಂತ ಗೀತಾಗ್ ಗೊತ್ತಿತ್ತಾ? ನೀನ್ ಸಮಾಧಾನ ಮಾಡ್ಕೋ ಗೀತಾ. ಇಲ್ಲ, ಇವರೆಲ್ಲ ಹೇಳಿದ್ ಸರಿ, ಇದಕ್ಕೆಲ್ಲ ನಾನೇ ಕಾರಣ. ನಾನು ಉದಾಸೀನದಿಂದ ವಿಜಿನ ಕಳ್ಕೊಂಡ್ಬಿಟ್ಟೆ. ವಿಜಿ ಎಲ್ಲಿದ್ಯಾ? ವಿಜಿ ಗೀತಾ ಬಂದಿದ್ದೀನಿ. ವಿಜಿ ಒಂದೇ ಒಂದ್ಸಲ ಬಾ ವಿಜಿ ನಿನ್ ದಮ್ಮಯ್ಯ ಅಂತೀನಿ, ಬಾ ವಿಜಿ ಗೀತಾ ಬಂದಿದ್ದೀನಿ. ವಿಜಿ ಹಲೋ ರೀ, ಏನು ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ದೀರಾ? ಹುಷಾರಾಗಿದ್ದೀರಾ ತಾನೇ? ಸಾರಿ ಬಾನು, ನಾನಿನ್ನೂ ಆಫೀಸಲ್ಲೇ ಇದ್ದೀನಿ. ಮೀಟಿಂಗ್ ಸ್ವಲ್ಪ ತಡ ಆಯಿತು, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ನಾನು ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬರ್ತಿದ್ದೀನಿ. ಹೌದಾ, ಸರಿ, ಹುಷಾರಾಗಿ ಬನ್ನಿ. ಎಷ್ಟೊತ್ತಾಗುತ್ತೆ ಬರೋದಕ್ಕೆ? ಇನ್ನೊಂದು 20 ನಿಮಿಷದಲ್ಲಿ ನಾನು ಮನೆ ಹತ್ರ ಇರ್ತೀನಿ. ಬಾಗಿಲು ತೆಗೆಯೋಕ್ಕೆ ಅಂಬಿಕಾಗೆ ಹೇಳು. ಓಕೆ, ನಾನೇ ಬರ್ತೀನಿ ರೀ. ಸರಿ, ಆಯಿತು ಮಾ. ಐ ಲವ್ ಯು. ನಿನ್ನ ಮಡಿಲಲ್ಲಿ ಜೀವ ಬಿಡೋ ಅದೃಷ್ಟ ಬಂದ್ರೆ ಅದೀಗಲೇ ಬರಲಿ ಗೀತಾ. ಪ್ರಾಣ ಹೋದ್ರು ಸರಿ, ಪ್ರೀತಿನ ಬಲಿ ಕೊಡಲ್ಲ ಗೀತಾ.
ನೀನ್ ಹಾಕಿರೋ ಬೇಲಿನ ಪ್ರೀತಿಯನ್ನ ಬಳ್ಳಿನೇ ಮುರಿಯುತ್ತೆ ಗೀತಾ. ಈ ಮಾತನ್ನ ಮರಿಬೇಡ. ಆದ್ರೂ ಮಗ, ನಮ್ ವಿಜಿ ಇಲ್ಲ, ನಮ್ ವಿಜಿಗೇನಾಗಿಲ್ಲ. ಅವ್ನ್ ಬದುಕಿದಾನ, ಅವ್ರಿಗೇನೂ ಆಗಿಲ್ಲ. ವಿಜಿ ಎಲ್ಲೋ ಒಂದ್ ಕಡೆ ಸೇಫ್ ಆಗಿರ್ಲಿ ಅಂತ ಅನಿಸ್ತಾ ಇದೆ. ಆದ್ರೆ ಈ ಪರಿಸ್ಥಿತಿ ನೋಡಿದ್ರೆ ಅವ್ನು ಉಳ್ದಿರ್ತಾನೇನೋ. ಈಗ ವಿಜಿ ಮನೆಯವ್ರಿಗೆ ಹೇಗೋ ಹೇಳೋದು? ಮಗ, ಅಲ್ಲಿ ಯಾವ್ದೋ ಡೆಡ್ ಬಾಡಿ ತಗೊಂಡ್ ಹೋಗ್ತಿದಾರೋ, ಬಂದ್ರ ಒಂದ್ಸಲ ವಿಜಿ ಇರ್ಬೋದು, ನೋಡೋಣ. ಬಂದ್ರ ಅಣ್ಣ 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 ನಿಲ್ಸೇನ ನಿಲ್ಸೇನ ಅಣ್ಣ ಅಣ್ಣ ನಮ್ ವಿಜಿ. ನಮ್ಮ ಫ್ರೆಂಡ್ ವಿಜಿನೂ ಇದೇ ದೇವಸ್ಥಾನದಲ್ಲಿ ಇದ್ದ ಸರ್. ವಿಜಿನ್ ಒಂದೇ ಒಂದ್ಸತಿ ನೋಡ್ಬೋದಾ ಸರ್? ಬಾಡಿನ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ತಾ ಇದೀವಿ, ನೀವು ಅಲ್ಲೇ ನೋಡ್ಬೋದು. ಸರ್ ಪ್ಲೀಸ್ ಸರ್, ನಿಮ್ ಕೈ ಮುಗಿತೀನಿ, ಈ ಬಾಡಿದ ಒಂದೇ ಒಂದ್ಸಲಿ ಮುಖ ತೋರಿಸಿ ಸರ್, ಪ್ಲೀಸ್ ಸರ್. ನನಗೆ ಗೊತ್ತಿದೆ ವಿಜಿ ಸತ್ತಿರಲ್ಲ ಸರ್, ಅವ್ನು ಬದುಕಿದಾನೆ. ಒಂದೇ ಒಂದ್ಸಲ ಅವ್ನ ಮುಖ ತೋರಿಸಿ ಸರ್. ನಿಮ್ಮ ಪರಿಸ್ಥಿತಿ ಅರ್ಥ ಆಗುತ್ತೆ ಮೇಡಮ್, ಆದರೆ ಇಲ್ಲಿ ಒಬ್ಬರು ಉಳ್ದಿಲ್ಲ. ನೀವು ಡೆಡ್ ಬಾಡಿನ ಹಾಸ್ಪಿಟ್ಲಿಗೆ ಬಂದು ನೋಡಿ.